ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಜಿಪೇ ಒಂದು ಪೇಔಟನ್ನು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು CSC ಯೂಸ್ ಮಾಡ್ತಾ ಇದ್ದೀರಾ, CSC ಯೂಸ್ ಮಾಡೋರಿಗೆ ಡಿಜಿಪೇ ಗೊತ್ತಿರದೆ ಎಲ್ಲರೂ ಒಂದು CSC ಸೆಂಟರ್ನವ್ರಿಗೆ ಡಿಜಿಪೇ ಲಾಗಿನನ್ನು ಕೊಟ್ಟಿರ್ತಾರೆ. ಡಿಜಿಪೇ ಲಾಗಿನ್ ಅಂದರೆ ಗೊತ್ತಿಲ್ಲದವ್ರಿಗೆ ಇದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಪೇಮೆಂಟನ್ನು ಮಾಡ್ತೀವಲ್ಲ, ಆಧಾರ್ ಬೇಸ್ಡ್ ಪೇಮೆಂಟನ್ನು ಬಯೋಮೆಟ್ರಿಕ್ ತಂಬ ಹೊತ್ತಿಗೆ ನಾವು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋದು, ಅಮೌಂಟ್ ವಿಡ್ರಾ ಮಾಡೋದು, ಫಂಡ್ ಟ್ರಾನ್ಸ್ಫರ್ ಮಾಡೋದು, ಆ ಒಂದು ಸಾಫ್ಟ್ವೇರನ್ನು CSC ಅವರಿಗೆ ಡಿಜಿಪೇ ಅಂತ ಒಂದು ಸಾಫ್ಟ್ವೇರನ್ನು ಕೊಟ್ಟಿರ್ತಾರೆ. ಆ ಒಂದು ಸಾಫ್ಟ್ವೇರ್ನಲ್ಲಿ ನಾವು ಜನಗಳ ಒಂದು ಕಸ್ಟಮರ್ದ ಒಂದು ಅಮೌಂಟನ್ನು ನಾವು ವಿಡ್ರಾ ಮಾಡಿರ್ತೀವಿ. ಆ ಒಂದು ವಿಡ್ರಾ ಮಾಡಿರೋ ಅಮೌಂಟನ್ನು ನಮ್ಮ ಒಂದು ಅಕೌಂಟಿಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಡಿಜಿಪೇ ಒಂದು ಪೇಔಟ್ ಅಂತ ಕರೀತಾರೆ. ಈ ಒಂದು ಪೇಔಟ್ ಅಂದರೆ ಡಿಜಿಪೇ ಅಂದರೆ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಪೇಔಟ್ ಅಂತ ಕರಿತಾರೆ ಸ್ನೇಹಿತರೆ. ಆ ಒಂದು ಪೇಔಟನ್ನು ಮಾಡ್ಕೊಳ್ಳೋದು ಹೇಳಿಕೊಡ್ತೀನಿ. ಆಲ್ಮೋಸ್ಟ್ ಆಗಿ CSC ಅವ್ರು ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಪೇಔಟ್ ಮಾಡ್ಬೇಕಂತ. ಸೊ ಗೊತ್ತಿರಲಾರ್ದವ್ರಿಗೆ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಡಿಜಿಪೇ ಒಂದು ಸಾಫ್ಟ್ವೇರನ್ನು ಓಪನ್ ಮಾಡ್ಕೋಬೇಕು. ಆಲ್ರೆಡಿ ನಮ್ಮ ಹತ್ರ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಡಿಜಿಪೇ ಸಾಫ್ಟ್ವೇರನ್ನು ಓಪನ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ಇಲ್ಲಿ ನಿಮ್ಮ ಒಂದು CSC ID ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಕೆಳಗಡೆ ಕನ್ಸೆಂಟನ್ನು ಟಿಕ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಗೆಟ್ OTP ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಅಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮೊಬೈಲ್ ನಂಬರು ಅಥವಾ ಇಮೇಲ್ ID ಯಾವುದಕ್ಕನ್ನು ನೀವು OTPಯನ್ನು ಕಳಿಸ್ಕೋಬೋದು. ರಿಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ರಿಜಿಸ್ಟರ್ ಇಮೇಲ್ ID. ಇಲ್ಲಿ ನಾನು ಮೊಬೈಲ್ OTPಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೊಟ್ಟು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಬೇಕು. ಮಾಡಿ ವೆರಿಫೈ OTP ಅಂತಿದ್ದಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಬರುತ್ತೆ ಅಥೆಂಟಿಕೇಷನ್. ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಮಾಡ್ಕೋಬೇಕು. ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಅಥೆಂಟಿಕೇಟ್ ಅಂತಿದೆ ನೋಡಿ, ಆ ಒಂದು ಅಥೆಂಟಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬಯೋಮೆಟ್ರಿಕ್ ಸೆಕ್ಯುಜನ್ ಬಯೋಮೆಟ್ರಿಕ್ ತಂಬ್ನಲ್ಲಿ ಲೈಟ್ ಬರುತ್ತೆ. ಆವಾಗ ನೀವು ಬಯೋಮೆಟ್ರಿಕ್ ತಂಬನ್ನು ಕೊಟ್ಟು ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡ್ಕೊಂಡ್ರೆ ನಿಮಗೆ ಡಿಜಿಪೇ ಸಾಫ್ಟ್ವೇರು ಓಪನ್ ಆಗುತ್ತೆ. ಈ ರೀತಿಯಾಗಿ ತೋರಿಸುತ್ತೆ. ಇಲ್ಲಿ ನಿಮ್ಮ ಒಂದು ಹೆಸರು ತೋರಿಸುತ್ತೆ. CSC IDನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ಒಂದು ಹೆಸರು ಮತ್ತು CSC ID ನಂಬರ್ಗೂ ತೋರಿಸುತ್ತೆ. ವ್ಯಾಲೆಟ್ ಬ್ಯಾಲೆನ್ಸ್ ಕೂಡ ತೋರಿಸುತ್ತೆ. ಈ ಒಂದು CSC ಡಿಜಿಪೇ ವ್ಯಾಲೆಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಅದು ಕೂಡ ತೋರಿಸುತ್ತೆ. ಮೊದಲಿಗೆ ನಾನು ಇಲ್ಲಿ ಒಂದು ಕಸ್ಟಮರ್ದು ಬ್ಯಾಲೆನ್ಸನ್ನು ಡಿಜಿಪೇ ಲಾಗಿನಲ್ಲಿ ಯಾವ ರೀತಿ ಚೆಕ್ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆ ಬ್ಯಾಲೆನ್ಸ್ ಅಂತಿದೆ, ಅದರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡೋ ನಂತರ ಕಸ್ಟಮರ್ ಡೀಟೇಲ್ಸು, ಇಲ್ಲಿ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಒಂದು ಕಸ್ಟಮರ್ದು ಯಾವ ಬ್ಯಾಂಕ್ ಅಕೌಂಟ್ ಇದೆ ಅವರ ಬ್ಯಾಂಕ್ನ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಬೇಕು. ಯಾಕಂದರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ಗೆ ಲಿಂಕ್ ಇರುವ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡು ತಂಬನ್ನು ತಗೊಂಡು ಇಲ್ಲಿ ನೋಡಬೇಕಾಗುತ್ತೆ ಬ್ಯಾಲೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರು, ಕೆಳಗಡೆ ಮೊಬೈಲ್ ನಂಬರು, ಅಲ್ಲಿ ಕನ್ಸೆಂಟನ್ನು ಟಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ಯಾನ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ನೋಡ್ತಾ ಇದ್ದೀರಾ, ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮ್ಮ ಒಂದು ಡೀಟೇಲ್ಸು ಪೇಚ್ ಆಗುತ್ತೆ. ಬ್ಯಾಲೆನ್ಸ್ ಎನ್ಕ್ವೈರಿ ತೋರಿಸುತ್ತೆ. ಈ ರೀತಿಯಾಗಿ ನೀವು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಕೋಬೋದು ಈ ಒಂದು ಡಿಜಿಪೇನಲ್ಲಿ. ಗೊತ್ತಿರಲಾರ್ದವ್ರಿಗೆ ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಗೊತ್ತಿದ್ದವರಿಗೆ ಓಕೆ, ಗೊತ್ತಿಲ್ಲ ಅಂದರೆ ಈ ರೀತಿಯಾಗಿ ಮಾಡೋದಿರುತ್ತೆ. ತುಂಬಾ ಸಿಂಪಲ್. ಬ್ಯಾಂಕ್ ಅಕೌಂಟ್ ಸೆಲೆಕ್ಟು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರ್ ಹಾಕಿ ನೀವು ಪ್ರೊಸೀಡ್ ಅಂತ ಸ್ಕ್ಯಾನ್ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ. ಇಲ್ಲಿ ನಿಮ್ಮ ಒಂದು ಅಮೌಂಟು ತೋರಿಸ್ತಾ ಇದೆ ನೋಡಿ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ. ಕೆಳಗಡೆ ಒಂದು ಟ್ರಾನ್ಸಾಕ್ಷನ್ ನಂಬರು ಮತ್ತು ಒಂದು ಬ್ಯಾಲೆನ್ಸ್ ಎಷ್ಟು ನಿಮ್ಮ ಒಂದು ಅಕೌಂಟ್ನಲ್ಲಿ, ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಇಲ್ಲಿ ತೋರಿಸಿದೆ. ಈ ರೀತಿಯಾಗಿ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು. ಇವಾಗ ಮತ್ತೆ ನೆಕ್ಸ್ಟ್ ನಿಮಗೆ ವಿಡ್ರಾಲ್ ಯಾವ ರೀತಿ ಮಾಡಿ ತೋರಿಸ್ಕೊಡ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ನಿಮಗೆ ಎಲ್ಲ ಹೇಳಿಕೊಟ್ಟುಬಿಡ್ತೀನಿ. ಈ ಒಂದು ಡಿಜಿಪೇ ಸಾಫ್ಟ್ವೇರ್ನಲ್ಲಿ ಕಸ್ಟಮರ್ದು ಒಂದು ಅಮೌಂಟನ್ನು ವಿಡ್ರಾಲ್ ಮಾಡ್ಕೊಂಡು ನಮ್ಮ ಒಂದು ಅಕೌಂಟಿಗೆ ಅದನ್ನು ಡಿಜಿಪೇ ಲಾಗಿನ್ಗೆ, ಡಿಜಿಪೇ ವ್ಯಾಲೆಟ್ಗೆ ಜಮಾ ಮಾಡ್ಕೊಳ್ಳೋದು, ಅಂದರೆ ವಿಡ್ರಾಲ್ ಮಾಡ್ಕೊಳ್ಳೋದು. ಅವ್ರ ಅಕೌಂಟನ್ನು ಮೇಲ್ಗಡೆ ವಿಡ್ರಾಲ್ ಅಂತ ಆಪ್ಷನ್ ಇದೆ ನೋಡಿ, ಆ ಒಂದು ವಿಡ್ರಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಸ್ಟಮರ್ದು ಇವಾಗ ಅಮೌಂಟು ವಿಡ್ರಾಲ್ ಮಾಡ್ತಾಯಿದ್ವಿ. ಅವರ ಒಂದು ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರು, ಅವರ ಒಂದು ಮೊಬೈಲ್ ನಂಬರು ಎರಡು ಸರಿಯಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕೊಂಡ ನಂತರ ಮತ್ತೆ ಕೆಳಗಡೆ ಅಮೌಂಟ್ ಕೇಳುತ್ತೆ. 100, 200, 500, 1000, 2000, 5000, 10,000 ಎಷ್ಟು ಬೇಕೋ ಅಷ್ಟು ನೀವು ತೆಗಿಬೋದು. 20,000 ಒಳಗಡೆ ತೆಗಿಬೋದು APS ಮೂಲಕ. ಮತ್ತು ಟಿಕ್ ಮಾಡಿಕೊಂಡು ಸ್ಕ್ಯಾನ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಮತ್ತು ಬಯೋಮೆಟ್ರಿಕ್ ತಂದು ಕೊಟ್ಟರೆ ಸ್ಕ್ಯಾನ್ ಆಗಿ ನಿಮಗೆ ಡೀಟೇಲೆಲ್ಲ ಪೇಚ್ ಆಗುತ್ತೆ. ನಿಮ್ಮ ಒಂದು ಕಸ್ಟಮರು ಬ್ಯಾಂಕ್ ಅಕೌಂಟಿಂದ ನಿಮಗೆ ಅಮೌಂಟು ವಿಡ್ರಾಲ್ ಆಗಿ ನಿಮ್ಮ ಒಂದು ವ್ಯಾಲೆಟ್ಗೆ ಬರುತ್ತೆ. ಇಲ್ಲಿ ಇನ್ನೊಮ್ಮೆ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಎರರ್ ಬಂತು, ಇನ್ನೊಮ್ಮೆ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ನೋಡಿ, ಬರುತ್ತೆ.
ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ ಅಂತಲೇ ಬರಬೇಕು. ನೋಡಿ ಬಂದಿದೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಈ ರೀತಿಯಾಗಿ ಬರಬೇಕು. ಈ ರೀತಿಯಾಗಿ ಬಂದರೆ ಮಾತ್ರ ಒಂದು ಕಸ್ಟಮರ್ದು ಅಮೌಂಟು ಬ್ಯಾಂಕಿಂದ ವಿಡ್ರಾಲ್ನ ಮಾಡ್ಕೊಂಡಾಗ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಬರಬೇಕು. ಎಷ್ಟು ಅಮೌಂಟು ಡ್ರಾ ಮಾಡಿದ್ರೆ ಅಂತೇಳಿ ತೋರಿಸುತ್ತೆ ಡಿಜಿಪೇನಲ್ಲಿ. ಸ್ನೇಹಿತರೆ, ಒಂದು ಡಿಜಿಪೇ ಆಲ್ ಓವರ್ ಇಂಡಿಯಾದಲ್ಲಿ ವರ್ಕ್ ಆಗ್ತಾಯಿದೆ. ಎಲ್ಲ ಒಂದು ಇಂಡಿಯಾದಲ್ಲಿ ಎಷ್ಟು ಮಂದಿ CSC ಯೂಸ್ ಮಾಡ್ತಾಯಿದ್ದಾರೆ ಎಲ್ಲರೂ ಹತ್ರ ಕೂಡ ಈ ಒಂದು ಡಿಜಿಪೇ ಇದೆ. ಸೊ ಮೇನ್ ಹಳ್ಳಿ ಭಾಗದಲ್ಲಿ ಬ್ಯಾಂಕಿಗೆ ಹೋಗಲಾರ್ದೇ ಒಂದು ಇವು ಡಿಜಿಪೇ CSCನಲ್ಲಿ ಹೋಗಿ ಅಮೌಂಟನ್ನು ವಿಡ್ರಾಲ್ ಮಾಡ್ಕೋಬೋದು, ಫಂಡ್ ಟ್ರಾನ್ಸ್ಫರನ್ನು ಮಾಡ್ಬೋದು. ಈ ರೀತಿಯನ್ನು ಸೇವೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಬ್ಯಾಲೆನ್ಸ್ ಎನ್ಕ್ವೈರಿ ವಿಡ್ರಾಲ್ ಮಾಡಿ ಎರಡನ್ನು ತೋರಿಸ್ಕೊಟ್ಟಿದ್ದೀನಿ. ಇವಾಗ ಆ ಒಂದು ನಮಗೆ ವಾಲೆಟ್ಗೆ ಜಮಾ ಆಗಿರುವಂಥ ಅಮೌಂಟನ್ನು ನಮ್ಮ ಒಂದು ಅಕೌಂಟಿಗೆ ಯಾವ ರೀತಿ ನೋಡಿ ಮೇಲ್ಗಡೆ ಪೇ ಔಟ್ ಅಂತಿದೆ ನೋಡಿ, ಆ ಒಂದು ಪೇ ಔಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ. ಇವೆಲ್ಲ ಡೀಟೇಲ್ಸು ಇಲ್ಲಿ ವೆರಿಫೈ CSC ID ಅಂತಿದೆ ನೋಡಿ, ಆಟೋಮೆಟಿಕ್ಕಾಗಿ CSC ನಂಬರ್ ಬಂದಿದೆ. ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಆಲ್ರೆಡಿ ಒಂದು ಡಿಜಿಪೇಗೆ ನಾವು ಅಕೌಂಟ್ ಕೊಟ್ಟಿರ್ತೀವಿ, ಆ ಒಂದು ಅಕೌಂಟ್ ಇಲ್ಲಿ ಶೋ ಆಗಿ ಹೋಗುತ್ತೆ. ಅದನ್ನು ಟಿಕ್ ಮಾಡ್ಕೋಬೇಕು ನೋಡಿ, ಟಿಕ್ ಆಪ್ಷನ್ ಇದೆ, ಅಲ್ಲೆಲ್ಲ ನೋಡ್ಕೋಬೇಕು. ನಿಮ್ಮ ಹೆಸರು, ಅಕೌಂಟ್ ನಂಬರು, IFSC ಕೋಡ್ ಎಲ್ಲನೂ ಕೂಡ ತೋರಿಸುತ್ತೆ. ನಿಮ್ಮ ಒಂದು ಅಕೌಂಟಲ್ಲಿ ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮದೇ ಅಕೌಂಟು ನಿಮ್ಮದೇ ಹೆಸರು ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ, ಎಲ್ಲನೂ ಮಾಹಿತಿ ಸರಿಯಾಗಿದೆ ಅಂತ. ನೋಡ್ಕೊಂಡ ನಂತರ ಕೆಳಗಡೆ ಅಮೌಂಟನ್ನು ಎಂಟ್ರ್ ಮಾಡಿ. ಅಂದರೆ ಎಷ್ಟು ಅಮೌಂಟ್ ನಿಮ್ಮ ವ್ಯಾಲೆಟ್ದಾಗಿದೆ ಡಿಜಿಪೇನಲ್ಲಿ ಆ ಒಂದು ಅಮೌಂಟನ್ನು ನೀವು ವಿಡ್ರಾಲ್ ಮಾಡಿ ನಿಮ್ಮ ಒಂದು ಅಕೌಂಟಿಗೆ ಕಳಿಸ್ಕೊತಾ ಇದ್ದೀರಾ IMPC ಮೂಲಕ, ಆ ಒಂದು ಅಮೌಂಟನ್ನು ಎಂಟ್ರ್ ಮಾಡಿ. ಇಲ್ಲಿ ನಾನು 7,200 ರೂಪಾಯಿನ ಇಲ್ಲಿ ಕೊಡ್ತಾಯಿದ್ದೀನಿ. ಅಮೌಂಟು ನಾನು ಪೇ ಔಟ್ ಮಾಡ್ಕೊತಾ ಇದ್ದೀನಿ ನನ್ನ ಅಕೌಂಟಿಗೆ. ಸೊ ಮಾಡ್ಕೊಂಡ ನಂತರ ಇಲ್ಲಿ IMPC ಅಂತಿದೆ, IMPC ಇಮಿಡಿಯೇಟ್ಲಿ ಆಗಿ ಬರುತ್ತೆ. IMPC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಕೆಳಗಡೆ ಟಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ಕ್ಯಾನ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ನೋಡಿ, ಆ ಒಂದು ಸ್ಕ್ಯಾನ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಬಯೋಮೆಟ್ರಿಕ್ ತಂಬನ್ನು ಇಡಬೇಕು. ಇಟ್ಟುಗಳನ್ನೇ ಎಲ್ಲನೂ ಈ ಒಂದು ಅಮೌಂಟು ಪೇ ಔಟ್ ಡಿಜಿಪೇನಲ್ಲಿ ಇದ್ದ ಅಮೌಂಟು ಡೈರೆಕ್ಟಾಗಿ ನಿಮ್ಮ ಒಂದು ಖಾತೆಗೆ IMPC ಆಗಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗುತ್ತೆ. ತುಂಬಾ ಈಜಿ ಸ್ನೇಹಿತರೆ. ಪೇ ಔಟ್ ಕ್ಲಿಕ್ ಮಾಡಬೇಕು, ಅಕೌಂಟ್ ಡೀಟೇಲ್ಸ್ ಕ್ಲಿಕ್ಕು, ಎಂಟರ್ ಅಮೌಂಟ್ ಮಾಡಬೇಕು. ನೋಡಿ ಇಲ್ಲಿ ಬಂದಿದೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಎಷ್ಟು ಅಮೌಂಟ್ ನೀವು ಪೇ ಔಟ್ ಮಾಡ್ಕೊಂಡಿದ್ದೀರ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರಬೇಕು. ಇದಕ್ಕೆ ನಾನು ಯೂಸ್ ಮಾಡ್ತಿರೋ ಡಿವೈಸು ಸೆಕ್ಯೂಜನ್ ಡಿವೈಸ್ನಲ್ಲೇ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವತ್ತೇನು ವೀಡಿಯೋ ಮಾಡಿದ್ದಿಲ್ಲ, ಸೆಕ್ಯೂಜನ್ ರಿನ್ಯೂವಲ್ ಮಾಡ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸು. ನೀವು ಕೂಡ ಅದನ್ನು ಯೂಸ್ ಮಾಡಿ ಸ್ನೇಹಿತರೆ. ಈ ರೀತಿಯಾಗಿ ಒಂದು ಡಿಜಿಪೇ ಸಾಫ್ಟ್ವೇರ್ನಲ್ಲಿ ಲಾಗಿನ್ನಲ್ಲಿ ಪೇ ಔಟ್ ಅಮೌಂಟನ್ನು ಮಾಡ್ಕೊಳ್ಳೋ ತಿಳಿಸ್ಕೊಟ್ಟಿದ್ದೀನಿ, ವಿಡ್ರಾಲ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಒಂದು ಡಿಜಿಪೇ ಸರ್ವಿಸ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಏನಾದರೂ ಬೇರೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಖಂಡಿತವಾಗಿ ಅಂತ ಹೇಳ್ತಾ ಸ್ನೇಹಿತರೆ, ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಥರ ಹೊಸ ವಿಷಯಗಳನ್ನು, ಹೊಸ ಅಪ್ಡೇಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ನಮಸ್ತೆ.